ಫಾರ್ಮುಲಾ ಹಾಕಿದ್ದು ನಮ್ಮ ವ್ಯೂಸ್ ಏನಿದೆ ಅದು ಜಾಸ್ತಿ ಆಗಿದೆ. ನೀವು ನೋಡ್ಬೋದು ಇಲ್ಲಿ ನಂದು ವಿಡಿಯೋಸ್ ಏನಿದೆ ಮಲ್ಟಿಪಲ್ ಟ್ಯಾಬಲ್ಲಿ ಬಂದುಬಿಟ್ಟು ರನ್ ಆಗ್ತಿದೆ. ಯಾವ ಥರ ಈ ಥರ ವೀಡಿಯೋಸ್ ಬಂದುಬಿಟ್ಟು ನಾವು ಗೇನ್ ಮಾಡೋದು ಆ್ಯಂಡ್ ಏನು ಫಾರ್ಮುಲಾ ಎಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕು ನೋಡ್ಬೋದು ನೀವೇನೆ. ಆ್ಯಂಡ್ ಈ ಥರ ಮಾಡಿಬಿಟ್ಟು ನೀವು ಬೇಗ ವಾಚ್ ಟೈಮ್ ಏನಿದೆ ಅದು ಕಂಪ್ಲೀಟ್ ಮಾಡ್ಕೋಬೋದು. ಒಂದಿನ ಇಲ್ಲ 2 ದಿನದಲ್ಲೇ ನಿಮ್ಮದು ವೀಡಿಯೋಸ್ ಏನಾದರೂ ಜಾಸ್ತಿ ಇದ್ದರೆ ನೀವು ಒಂದಿನ ಒಳಗಡೆನೇ ಕಂಪ್ಲೀಟ್ ಮಾಡ್ಬೋದು. ವೀಡಿಯೋಸ್ ಏನಾದರೂ ಕಮ್ಮಿ ಇದ್ದರೆ 2 to 3 ಡೇಸಲ್ಲಿ ನೀವು ಈಸಿಲಿ ನಿಮ್ಮ ವಾಚ್ ಟೈಮ್ ಏನಿದೆ ಕಂಪ್ಲೀಟ್ ಮಾಡ್ಕೋಬೋದು. ಯಾವ ಥರ ಮಾಡಿದೆ ಅಂತ ಹೇಳ್ಕೊಡ್ತೀನಿ. ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು 4000 ವಾಚ್ ಟೈಮ್ ಅವರ್ ಯಾವ ಥರ ಕಂಪ್ಲೀಟ್ ಮಾಡ್ಬೋದು ಅಂತ. ಸೊ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರಾ ಅವ್ರಿಗೆ ಇದೇ ಟೆನ್ಷನ್ ಆಗಿರುತ್ತೆ. ಯಾವ ಥರ ನಾವು 4000 ವಾಚ್ ಟೈಮ್ ಅವರ್ ಏನಿದೆ ಅದು ಕಂಪ್ಲೀಟ್ ಮಾಡೋದು, ಯಾವಾಗ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಒಂದು ಸಲ ಅಂತ ತುಂಬ ಜನಕ್ಕೆ ವೆಯ್ಟ್ ಇರುತ್ತೆ. ಆ್ಯಂಡ್ ಇವತ್ತೂ ಕೂಡ ನಾನು ನಿಮಗೆ ವಾಚ್ ಟೈಮ್ ಗೈನಿಗೆ ತಗೊಂಡೇ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಕೂಡ ನಾನು ಏನೆಲ್ಲ ಹೇಳ್ತೀನಿ, ಮೇನ್ ಪಾಯಿಂಟ್ಗಳು ಏನೆಲ್ಲ ಇದ್ದಾವೆ ಅದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ಥರ ಮಾಡೋದು ಏನು ಎತ್ತ ಅಂತ. ಅದು ಮಾಡಿದರೆ ನಿಮ್ಮದು ವಾಚ್ ಟೈಮ್ ಏನಿದೆ ಅದು ಗೇನ್ ಆಗುತ್ತೆ. ಓಕೆನಾ? ಸೊ ಮಲ್ಟಿಪಲ್ ಟ್ಯಾಬಲ್ಲಿ ನಿಮ್ಮ ವಿಡಿಯೋ ಏನಿದೆ ಅದು ರನ್ ಆಗುತ್ತೆ ಆ್ಯಂಡ್ ಗೇನ್ ಆಗುತ್ತೆ. ಆ್ಯಂಡ್ ಇದು ನಿಮ್ಮ ಫೋನಲ್ಲೂ ಕೂಡ ನೀವು ನೋಡೋ ಹಾಗಿಲ್ಲ ವೀಡಿಯೋಸ್ನ. ಓಕೆನಾ? ಲೈಕ್ ಇದು ಒಂದು ಆ್ಯಪ್ ಇದೆ. ಆ ಆ್ಯಪ್ ಒಂದೆರಡು ಅಪ್ಲಿಕೇಶನ್ದು ಇಂಪಾರ್ಟೆಂಟ್ ಒಂದೆರಡು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಬೇಗನೆ ನಿಮ್ಮ ವಾಚ್ ಟೈಮ್ ಅವರ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಈಗ ತುಂಬ ಜನ ಬಂದುಬಿಟ್ಟು ಸ್ಟ್ರಕ್ ಆಗಿರ್ತೀರ, 2000 3000 ವಾಚ್ ಟೈಮಿಗೆ ಬಂದುಬಿಟ್ಟು ಅಲ್ಲೇ ಸ್ಟ್ರಕ್ ಆಗ್ತಿರ್ತೀರ. ಅವ್ರದ್ದು ಮುಂದಕ್ಕೂ ಹೋಗ್ತಿರಲ್ಲ. ವಾಚ್ ಟೈಮ್ ಏನಿದೆ ತುಂಬ ಕಮ್ಮಿ ಅಂದರೆ ಕಮ್ಮಿ ಗೇನ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಈಗ ಲೈಕ್ ಒಂದು 500 ವಾಚ್ ಟೈಮ್ ಆಗಿರುತ್ತೆ. ಸೊ ಅವ್ರದ್ದು ಕೂಡ ಮುಂದಕ್ಕೆ ಹೋಗ್ತಾ ಇರಲ್ಲ. ಸೊ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗಿಬಿಡುತ್ತೆ. ಆ್ಯಂಡ್ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಈ ಥರ ನೀವು ಮಾಡಿದರೆ. ಓಕೆನಾ ಗೈಸ್? ಸೊ ಏನು ಅದು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನೀವು ಸ್ಕಿಪ್ ಮಾಡಿದರೆ ನಿಮಗೆ ಗೊತ್ತಾಗಲ್ಲ ಯಾವ ಥರ ವೀಡಿಯೋ ಬಂದುಬಿಟ್ಟು ಪ್ಲೇ ಮಾಡಿಬಿಡೋದು. ಸೊ ಸ್ಕಿಪ್ ಮಾಡಿದೆ ಎಲ್ಲ ಡೀಟೇಲ್ಸಾಗಿ ನೋಡಿದ್ರೆ ಆಗ್ಲೇ ಗೊತ್ತಾಗೋದು. ಓಕೆನಾ ಗೈಸ್? ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದೆಯಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನಾದರೂ ಒಂದು ಕಮೆಂಟ್ನ ಮಾಡಿ ನನ್ನ ಕಮೆಂಟಿಂದನೇ ವಿನ್ನರ್ ತೆಗೆದು ಹಾಕೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಿಮ್ಮದು ಸ್ಮಾರ್ಟ್ ಫೋನ್ ಇದ್ದರೆ ನೀವು ಈಸಿಲಿ ಕೆಲಸ ಮಾಡ್ಕೋಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮದು 5G ನೆಟ್ವರ್ಕ್ ಏನಿದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. 5G ಅಂದರೆ ಈಗ ಅನ್ಲಿಮಿಟೆಡ್ ಡಾಟಾ ಎಲ್ಲ ಸಿಗುತ್ತಲ್ಲ. ಸೊ ಯಾರ್ದೆಲ್ಲ 5G ಎಲ್ಲ ವರ್ಕ್ ಆಗುತ್ತೆ, ಅನ್ಲಿಮಿಟೆಡಾಗಿ ವರ್ಕ್ ಆಗುತ್ತೆ, ಅವ್ರಿಗಂತ ಬೆಟರ್ ಅಂತಲೇ ಹೇಳ್ಬೋದು, ತುಂಬ ಬೆಟರ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಈಗ 4G ಇದ್ದವ್ರಿಗೂ ನಿಮ್ಮದು ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ 4G ಯಾರ್ದೆಲ್ಲ ಇರುತ್ತೆ ಅವ್ರದ್ದು ನೆಟ್ ಹಾಕ್ಕೋಬೇಕು. ನಿಮ್ಮದು ಅಟ್ಲೀಸ್ಟ್ 8 GB ನೆಟ್ ಆ ಥರ ಇರಬೇಕು. ಬೈ ಚಾನ್ಸ್ ನಿಮಗೆ ನೆಟ್ ಹಾಕ್ಕೊಳ್ಳೋಕೆ ಜಾಸ್ತಿ ಕಾಸ್ಟ್ ಅಂದರೆ ಈಗ ಒಂದು ದಿನಕ್ಕೆ ಅನ್ಲಿಮಿಟೆಡ್ ಡಾಟಾ ಅಂತ 49 ರೂಪೀಸ್ಗೆ ಯಾರೆಲ್ಲ ಏರ್ಟೆಲ್ ಯೂಸ್ ಮಾಡ್ತೀರಾ ಅವ್ರಿಗೆ 49ಅಲ್ಲಿ ಅನ್ಲಿಮಿಟೆಡ್ ಡಾಟಾ ಏನಿದೆ ಅದು ವರ್ಕ್ ಆಗುತ್ತೆ. ಸೊ ಅನ್ಲಿಮಿಟೆಡ್ ಡಾಟಾ ನೀವು ಹಾಕ್ಕೋಬೋದು 49 ರೂಪೀಸಲ್ಲಿ. ನಿಮ್ಮದು ಬಂದುಬಿಟ್ಟು ಅನ್ಲಿಮಿಟೆಡ್ ಡಾಟಾ ಏನಿದೆ ಅದು ವರ್ಕ್ ಆಗುತ್ತೆ. ಓಕೆನಾ? ಇನ್ನು ಬೇರೆ ಸಿಮ್ ಅವರು ನನಗೆ ಗೊತ್ತಿಲ್ಲ, ಬಟ್ ಏರ್ಟೆಲ್ದು ನನಗೆ ಗೊತ್ತಿದೆ. ಸೊ ನಾನು ಏರ್ಟೆಲೇ ಯೂಸ್ ಮಾಡೋದಲ್ವ ಪರ್ಸ್ನಲಾಗಿ, ಹಾಗಾಗಿ ಗೊತ್ತಿದೆ, ನಾನು ನಿಮಗೆ ಹೇಳ್ತಾ ಇರೋದು. ಓಕೆನಾ? 49ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ, ನೀವು ಅನ್ಲಿಮಿಟೆಡ್ ಹಾಕ್ಕೋಬೋದು ನೆಟ್ಟು. ಅದು ಆದಮೇಲೆ ನಿಮಗೆ 2 ಅಪ್ಲಿಕೇಶನ್ದು ಏನಿದೆ ನೀಡಿದೆ. ಓಕೆನಾ? ಸೊ ಈಗ ಡೀಟೇಲ್ಸಾಗಿ ಎಲ್ಲ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ ಒಂದೊಂದಾಗಿ ಕರೆಕ್ಟಾಗಿ. ಓಕೆನಾ? ನಿಮ್ಮದು ಒಂದು ಏನಿರಬೇಕು 5G ಸ್ಮಾರ್ಟ್ಫೋನ್ ಏನಿದೆ ಅದಿರಬೇಕು. 4G ಇದ್ರೂ ನಡೆಯುತ್ತೆ, 5G ಇದ್ದರೂ ಇನ್ನೂ ಬೆಟರು. ನೆಟ್ ಇರಬೇಕು, ಇಂಟರ್ನೆಟ್ ಇರಬೇಕು ನಿಮ್ಮದು ಮೇಯ್ನಾಗಿ. ಲೈಕ್ 5G ಇದ್ದರೆ ಬೆಟರು. 4G ಇದ್ದರೆ ಇನ್ನು ನೆಟ್ ಹಾಕ್ಕೊಳ್ಳಿ, ನೀವು ಹಾಕಿಸ್ಕೊಳ್ಳಿ. ಇಲ್ಲ ನೆಟ್ ಯಾವ ಕಡೆ ನಿಮಗೆ ಸಿಗುತ್ತೆ, ಇಂಟರ್ನೆಟ್ ಜಾಸ್ತಿ ಸ್ಪೀಡಾಗಿ ಎಲ್ಲಿ ಸಿಗುತ್ತೆ ಅಲ್ಲೋಗಿ ಕೂತ್ಕೊಳ್ಳಿ. ಓಕೆನಾ ಗೈಸ್? ಓಕೆನಾ? ಸೊ ಇದೆರಡು ನಿಮ್ಮ ಹತ್ರ ಇದ್ದರೆ ಕೆಲಸ ಈಸಿಲಿ ಆಗಿಬಿಡುತ್ತೆ. ಓಕೆನಾ? ಇನ್ನೆಲ್ಲ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ತೋರಿಸ್ತೀನಿ ಏನೆಲ್ಲ ಮಾಡಬೇಕಂತ. ಓಕೆನಾ ಗೈಸ್? ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ 2 ಅಪ್ಲಿಕೇಶನ್ದು ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ನಾವು ಪ್ಲೇಸ್ಟೋರಲ್ಲಿ ಹೋಗಬೇಕು. ಸೊ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಬಟನಲ್ಲಿ ಸರ್ಚ್ ಮಾಡಿ. ಸೊ ಫಸ್ಟು ನಮಗೆ ಏನು ಬೇಕು, ಫಾಸ್ಟ್ ಬ್ರೌಸರ್ ಅಂತ ಒಂದು ಇರುತ್ತೆ, ಮಲ್ಟಿ ವ್ಯೂ ಬ್ರೌಸರ್ ಅಂತ. ಸೊ ಸಿಂಪಲಿ ನಾವು ಅದನ್ನು ಸರ್ಚ್ ಮಾಡ್ಕೊಳ್ಳೋಣ, ಮಲ್ಟಿ ವ್ಯೂ ಬ್ರೌಸರ್.
ಓಕೆನಾ. ಸೊ ನೀವು ಇಲ್ಲೇ ನೋಡ್ಬೋದು, ಇಲ್ಲೇ ಬಂದಿದೆ. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಮಲ್ಟಿ ವ್ಯೂ ಬ್ರೌಸರ್ ಮೇಲೆ ಸೊ ಕ್ಲಿಕ್ ಮಾಡಿದರೆ ನೋಡಿ, ಈಗ 24 ಎಲ್ಲ ಇರೋದೆಲ್ಲ ಇಲ್ಲಿ ತುಂಬ ನಿಮಗೆ ಸಿಕ್ಬಿಡುತ್ತೆ. 24 ಯಾವ್ಯಾವ ಆ್ಯಪ್ಸ್ ಇದ್ವು ಎಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಬಟ್ ನಮಗೆ 24ದು ಯಾವುದು ಯೂಸ್ ಮಾಡೋದೇನು ಬೇಡ. ಈಗ 25 ಯಾವುದು ಲಾಂಚ್ ಮಾಡಿದ್ದಾರೆ ಆ ಬ್ರೌಸ್ನ ಯೂಸ್ ಮಾಡಬೇಕು. ಇಲ್ಲಿ ಮಲ್ಟಿ ವ್ಯೂ ಬ್ರೌಸರ್ ಇಲ್ಲಿ ಬರೆದಿದೆ 2025 ಅಂತ, ಓಕೆನಾ. ಇದನ್ನು ನೀವು ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಟಿದ್ದೀನಿ, ನಿಮಗೆ ಟೈಮ್ ಸೇವ್ ಆಗಲಿ ಅಂತ. ಅದಾದಮೇಲೆ ಇನ್ನೊಂದು ಅಪ್ಲಿಕೇಶನ್ಗೆ ನಮಗೆ ಅವಶ್ಯಕತೆ ಇರುತ್ತೆ. ಅದೇನು ಅಪ್ಲಿಕೇಶನ್ ಅಂದರೆ VPN. ಸೊ ನೀವು ಯಾವುದೇ VPN ತಗೋಬೋದು, ನಿಮ್ಮ ಇಷ್ಟ. ಸೊ ನಾನಿಲ್ಲಿ ನಿಮಗೆ ಬೆಸ್ಟ್ ಸಜೆಸ್ಟ್ ಮಾಡ್ತೀನಂದರೆ ಅರ್ಬನ್ VPN ಅಂತ ಹಾಕಿ. ಸೊ ಸಿಂಪಲಿ ಅರ್ಬನ್ VPN ಅಂತ ಹಾಕಿದರೆ ಸೊ ನಿಮಗೆ ಇಲ್ಲೊಂದು ಆ್ಯಪ್ ಇದೆಯಲ್ಲ, ಸೊ ಈ ಆ್ಯಪ್ ಬಂದುಬಿಟ್ಟು ತುಂಬ ಫಾಸ್ಟೆಸ್ಟ್ ಇಂಟರ್ನೆಟ್ ನಮಗೆ ಕೊಡುತ್ತೆ, ಓಕೆನಾ. ಸೊ ಇದು ಬಂದುಬಿಟ್ಟು ಜಾಸ್ತಿ ಈಗ ಯಾವುದಾದ್ರೂ ಕಾಲ್ಸ್ ಏನಾದರೂ ಬಂದರೆ ಸಡನ್ನಾಗಿ VPN ಏನಿದೆ ಅದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಸೊ ನೀವು ಇದು ಒಂದೊಂದು ಸಲ ಬೇರೆ VPNs ಏನಿರುತ್ತೆ ಅದು ನಿಂತೋಗ್ಬಿಡುತ್ತೆ, ಓಕೆನಾ. ಸೊ ಇದು ಬಂದುಬಿಟ್ಟು ಆ ಥರ ಯಾವುದೇ ರೀಸನ್ಸ್ಗೂ ನಿಲ್ಲಲ್ಲ. VPN ಕಾಲ್ಸ್ ಏನಾದರೂ ಬಂದರೆ ಮಾತ್ರ ನಿಂತೋಗ್ಬಿಡುತ್ತೆ, ಓಕೆನಾ. ಜಸ್ಟ್ VPN ಏನಿದೆ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು, ಓಕೆನಾ. ಸೊ ಇದು VPN ಏನಿದೆ ನಾನು ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಬೇರೆ VPN ಯಾವುದು ನಿಮ್ಗೆ ಇಷ್ಟ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೋದು, ಇಲ್ಲಾಂದರೆ ಅರ್ಬನ್ VPN ಏನಿದೆ ಅದನ್ನು ಯೂಸ್ ಮಾಡಿ, ಓಕೆನಾ. ಇದನ್ನೊಂದು ಇನ್ಸ್ಟಾಲ್ ಮಾಡಿ, ಇನ್ನೊಂದು ಬಂದುಬಿಟ್ಟು ಮಲ್ಟಿ ವ್ಯೂ ಬ್ರೌಸ್, ಓಕೆನಾ. ಅದೊಂದು ಅರ್ಬನ್ VPN ಒಂದು, ಇವೆರಡು ಅಪ್ಲಿಕೇಶನ್ ನಮಗೆ ತುಂಬ ಇಂಪಾರ್ಟೆಂಟು, ಓಕೆನಾ. ಅದಾದಮೇಲೆ ಈಗ ಸಿಂಪಲಿ ನಾವೇನು ಮಾಡಬೇಕು, ಇದನ್ನು ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ. ಸೊ ಓಪನ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ನಮಗೆ ಬರುತ್ತೆ. ಇಲ್ಲಿ ಚೂಸ್ ಫಾರ್ ಫ್ರೀ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಆ್ಯಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಬೇಕಿದ್ರೆ ಇದು VPNದು ನೀವು ಏನಾದರೂ ಲಾಗಿನ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಇಲ್ಲಿಂದ ಸ್ಕಿಪ್ ಮಾಡ್ಬೋದು, ಓಕೆನಾ. ನಾನು ಸಿಂಪಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಕಿಪ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಏನೂ ಇಲ್ಲ, ಇಲ್ಲಿ ಜಸ್ಟ್ ಇಲ್ಲಿ ಪ್ಲೇ ಬಟನ್ ಅಂತ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಓಕೆನಾ. ಇಲ್ಲಿ ನೀವು ಸರ್ವರ್ ಸರ್ಚ್ ಮಾಡಬೇಕು, ಸರ್ವರ್ ಸೆಲೆಕ್ಟ್ ಮಾಡ್ಕೋಬೇಕಂತ ಏನಿಲ್ಲ. ಇಲ್ಲ ಅದೇ ಬಂದುಬಿಟ್ಟು ಸರ್ವರ್ ಸೆಲೆಕ್ಟ್ ಮಾಡಿಕೊಂಡು ಯಾವುದು ಬೆಟರ್ ಸರ್ವರ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಸಿಂಪಲಿ ಇಲ್ಲಿ ಪ್ಲೇ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡೋಣ, ಇಲ್ಲ ಅಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮದು VPN ಏನಿದೆ ಅದು ಕನೆಕ್ಟ್ ಆಗ್ತಾ ಇದೆ, ಓಕೆನಾ. ಸೊ ಕನೆಕ್ಟ್ ಆದಮೇಲೆ ಅದು ರನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು 1 ಸೆಕೆಂಡ್ ಅಷ್ಟು ವೆಯ್ಟ್ ಮಾಡಬೇಕು, ಓಕೆನಾ. ನಮ್ಮ VPN ಏನಿದೆ ಆನ್ ಆಗಿದೆ, ಇಲ್ಲಿ ಓಡ್ತಾ ಇದೆ ಆ್ಯಂಡ್ ಇಲ್ಲೂ ಕೂಡ ಆನಲ್ಲಿ ಇದೆ, ಓಕೆನಾ. ಸೊ ಸಿಂಪಲಿ ಈಗ ನಾವೇನು ಮಾಡಬೇಕು, ಹೋಮ್ ಬಟನ್ ಎಲ್ಲ ಏನಿದೆ ಬ್ಯಾಕ್ ಬಂದುಬಿಟ್ಟು ಇಲ್ಲಿಂದ ನಾವು ಯಾವ್ಯಾವುದು ಆ್ಯಪ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿದೆ ಆ ಆ್ಯಪ್ ಎಲ್ಲ ರಿಮೂವ್ ಮಾಡಿಬಿಡೋಣ, ಓಕೆನಾ. ರಿಮೂವ್ ಮಾಡಾದಮೇಲೆ ಈ ಆ್ಯಪಿಗೆ ವಾಪಸ್ ಬನ್ನಿ, ಅರ್ಬನ್ ಆ್ಯಪಿಗೆ. ಈಗ ಡೈರೆಕ್ಟಾಗಿ ಬ್ಯಾಕ್ ಹೋಗೋಣ, ಓಕೆನಾ. ಹೋಮ್ ಬಟನ್ನಿಗೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕ್ ಬನ್ನಿ. ಅದಾದಮೇಲೆ ಈಗ ನಾವು ಮಲ್ಟಿ ವ್ಯೂ ಏನೋ ಇದು ಡೌನ್ಲೋಡ್ ಮಾಡಿದ್ವಿ ಅದನ್ನು ನಾವು ಓಪನ್ ಮಾಡ್ಕೊಳ್ಳೋಣ, ಬ್ರೌಸು, ಓಕೆನಾ. ಸೊ ಎಲ್ಲೋಯ್ತದು, ಮಲ್ಟಿ ವ್ಯೂ ಬ್ರೌಸ್. ಸೊ ನಾನಲ್ಲಿ ಸರ್ಚ್ ಮಾಡ್ಕೊತೀನಿ ಮಲ್ಟಿ ವ್ಯೂ ಬ್ರೌಸ್, ಓಕೆ ಬಂದಿದೆ, ನಾನು ಓಪನ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೊ ನೋಡಿ ನೀವಿಲ್ಲಿ ನೋಡ್ಕೋಬೋದು, ಇದು ಬಂದುಬಿಟ್ಟು VPNನಲ್ಲಿ ಏನಿದೆ ವರ್ಕ್ ಆಗೋದು. ಸೊ ಇಲ್ಲಿ ಬಂದುಬಿಟ್ಟು ಏನು ಮಾಡಬೇಕಂದ್ರೆ ನೀವು ನಿಮ್ಮ ಚಾನೆಲ್ದು URL ಏನಿದೆ ಅದು ಹಾಕಬೇಕು. ಅದು ಯಾವ ಥರ ಹಾಕೋದು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಸಲ ನೀವು ನಿಮ್ಮ ವೀಡಿಯೋನ ಪ್ಲೇ ಮಾಡಬೇಕು, ಎಷ್ಟು ಟ್ಯಾಬಲ್ಲಿ ಮಾಡಬೇಕಂತ. ಸೊ ಎಷ್ಟು ಸಲ ಅಂದರೆ ಏನು, ಲೈಕ್ ಈಗ 21 ಸಲ ಅಂತ ಒಂದು ಸಲ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ 21 ಜನ ನೋಡೋ ಥರ ವೀಡಿಯೋ ನಿಮ್ಮದು, ಓಕೆನಾ. ಈಗ ಅಂದ್ಕೊಳ್ಳಿ ನಿಮ್ಮದು 1 ಗಂಟೆ, ನೀವು 1 ಗಂಟೆ ವೀಡಿಯೋ ಈಗ ನೀವು 1 ಗಂಟೆ ಪ್ಲೇ ಮಾಡಿ ನೋಡಬೇಕು. ಅದೇ 20 ಜನ ನೋಡಿದರೆ ಎಷ್ಟು ಗಂಟೆ ಆಗುತ್ತೆ, 20 ಗಂಟೆ ಆಗುತ್ತಲ್ವ. ಸೊ ಆ 20 ಗಂಟೆ ನಿಮಗೆ 1 ಗಂಟೆಯಲ್ಲಿ ಸಿಗುತ್ತೆ, ಓಕೆನಾ. ಆ 20 hours ವಾಚ್ ಟೈಮ್ ಏನಿದೆ ನಿಮಗೆ 1 ಅವರಲ್ಲೇ ಸಿಕ್ಬಿಡುತ್ತೆ. ಆ ಥರ 20 ಜನ ನೋಡೋ ಥರ 20 ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಫಸ್ಟ್ ಏನಿದೆ ನಮಗೆ ನಮ್ಮದು ಯೂಟ್ಯೂಬ್ ಏನಿದೆ ಅಪ್ಲಿಕೇಶನ್ನು ಓಪನ್ನ ಮಾಡ್ಕೋಬೇಕು. ಸೊ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನಾನು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹೀನಾ ಕ್ರಿಯೇಟರ್ ಎಕ್ಸ್ಟ್ರಾ ಸೆಲೆಕ್ಟ್ ಮಾಡ್ಕೊತೀನಿ. ಹೀನಾ ಕ್ರಿಯೇಟರ್
ಎಕ್ಸ್ಟ್ರಾ. ಓಕೆನಾ. ಸೊ ನಾನು ಇಲ್ಲೊಂದು 2 ವೀಡಿಯೋ ಪೋಸ್ಟ್ ಮಾಡಿಟ್ಟಿದ್ದೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ. ಸೊ ಯಾವುದಾದ್ರೂ ಇಲ್ಲಿ 32 ವ್ಯೂಸ್ ಇದೆಯಲ್ಲ, ಸೊ ಇದೇ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಇಲ್ಲಿ ಕಾಪಿ ಲಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದಾದಮೇಲೆ ಬ್ಯಾಕ್ ಬಂದುಬಿಟ್ಟು ನಾವೇನು ಮಾಡಬೇಕು, ಇಲ್ಲಿ ಎಂಟರ್ URL ಅಂತ ಇದೆಯಲ್ಲ, ಇಲ್ಲಿ ಆ ಲಿಂಕ್ನ ಪೇಸ್ಟ್ನ ಮಾಡಬೇಕು. ಓಕೆನಾ. ನಾವು ಪೇಸ್ಟ್ ಮಾಡೋಣ ಲಿಂಕ್ನ. ಅದಾದಮೇಲೆ ನೋಡಿ ಗೈಸ್, ಇದೆಲ್ಲ ಫ್ರೀ. ಇಷ್ಟು ಸಲ ಎಲ್ಲ ನೀವು ಓಡಿಸ್ಬೇಕಂದ್ರೆ ವಿಡಿಯೋ ಇದೆಲ್ಲ ಫ್ರೀ. ಓಕೆನಾ. ಇದೆಲ್ಲ ನಾವು ಆ್ಯಡ್ ನೋಡಬೇಕು. ಇಷ್ಟು ಸಲ ಓಡಿಸ್ಬೇಕಂದ್ರೆ ಇಲ್ಲಿ 21, 18, 15 ಇದೆಯಲ್ಲ, ಇದಕ್ಕೆ ನಾವು ಒಂದು ಆ್ಯಡ್ ನೋಡಿದರೆ ಮಾತ್ರ ಏನಾಗೋದು, ನಾವು ಅಷ್ಟು ಸಲ ಪ್ಲೇ ಆಗೋದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿಬಿಡ್ತೀನಿ. ಸೊ ನೀವು ವಿಡಿಯೋ ಏನಾದರೂ ಪ್ಲೇ ಮಾಡ್ತಾ ಇದ್ದಾಗ, ಓಕೆನಾ, ಟ್ಯಾಬಲ್ಲಿ ಓಡ್ತಾ ಇದ್ದರೆ ಏನಾದರೂ ನಿಮ್ಮ ವಿಡಿಯೋ, ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಫೋನಿಗೆ ಕಾಲ್ಸ್ ಬರಬಾರ್ದು. ಯಾಕಂದರೆ VPN ಸ್ಟಾಪ್ ಆಗಿಬಿಡುತ್ತೆ. ಓಕೆನಾ. ಸೊ ಡು ನಾಟ್ ಡಿಸ್ಟರ್ಬಲ್ಲಿ ಹಾಕಬೇಡಿ. ಇಲ್ಲಾಂದರೆ ನಿಮ್ಮ ವೈಫೈ ಏನಾದರೂ ಇದ್ದರೆ, ಇಲ್ಲ ನಿಮ್ಮ ಮನೆಯಲ್ಲಿ ಡಾಟಾ ಏನಾದರೂ ಅಪ್ಪ ಅಮ್ಮದು ಏನಾದರೂ ಇದ್ದರೆ ಅದು ವೈಫೈ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಫೋನ್ನ ಫ್ಲೈಟ್ ಮೋಡಿಗೆ ಹಾಕ್ಬಿಡಿ. ಇಲ್ಲ ಅಂದರೆ ನೀವು ಡು ನಾಟ್ ಡಿಸ್ಟರ್ಬ್ ಏನಾದರೂ ಇದ್ದರೆ ಅದನ್ನು ಹಾಕ್ಬಿಡಿ. ಇಲ್ಲ ನೈಟಲ್ಲಿ ಯೂಸ್ ಮಾಡೋದಾದರೆ ನೈಟಲ್ಲಿ ಯಾರೂ ಕಾಲ್ ಮಾಡಲ್ಲ ಅಂತ ನಿಮಗೆ ಏನಾದರೂ ಇದ್ದರೆ ಆಗ ನೈಟಲ್ಲಿ ನೀವು ಪ್ಲೇ ಮಾಡಿ ಬಿಡ್ಬೋದು. ಓಕೆನಾ ಗೈಸ್. ಈಗ ನಾವು 21 ಸಲ ನೋಡಬೇಕಂತ ಅಂದ್ಕೊಳ್ಳಿ. ಸಿಂಪಲಿ ನಾವೇನು ಮಾಡೋಣ, 21 ಮೇಲೆ ಕ್ಲಿಕ್ ಮಾಡೋಣ. ಸೊ ಅದಾದಮೇಲೆ ಇಲ್ಲಿ ಆ್ಯಡ್ ಬಂದುಬಿಟ್ಟು ಶೋ ಆಗ್ತಾ ಇದೆ, ಓಪನ್ ಅಂತ ಇದೆಯಲ್ಲ, ಸೊ ಸಿಂಪಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ. ಈ ಆ್ಯಡ್ ಏನಾಗುತ್ತೆ, ಶೋ ಆಗುತ್ತೆ. ಅದಾದಮೇಲೆ ನಾವು ಇಲ್ಲಿಂದ ರಾಂಗ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ನಮ್ಮದು ಏನಿದೆ ಟ್ಯಾಬ್ಗಳು ಓಪನ್ ಆಗ್ತಾಯಿದೆ, ನಮ್ಮ ವಿಡಿಯೋ ಏನಾಗಿದೆ ಪ್ಲೇ ಆಗ್ತಾಯಿದೆ. ಓಕೆನಾ. ಸೊ ಇದು ಬಂದುಬಿಟ್ಟು ಮಲ್ಟಿಪಲ್ಲಲ್ಲಿ ನಮ್ಮದು ಪ್ಲೇ ಆಗ್ತಾ ಇರೋದು. ಒಂದು ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ ಯಾವ ಥರ ಅಂತ. ಸೊ ಮಲ್ಟಿಪಲ್ ಟ್ಯಾಬಲ್ಲಿ ನಮ್ಮದು ವಿಡಿಯೋ ಬಂದುಬಿಟ್ಟು ಪ್ಲೇ ಆಗುತ್ತೆ. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ವಲ್ಪ ನೆಟ್ವರ್ಕ್ ಏನಿದೆ ಸ್ಲೋ ಇದೆ. ಸೊ ನಾವು ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ನೋಡಿ, ನಂದು ವೀಡಿಯೋಸ್ ಬಂದುಬಿಟ್ಟು ಪ್ಲೇ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಸಲ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ನೀವು ಇಲ್ಲಿ ಕೌಂಟ್ ಮಾಡ್ಕೋಬೋದು. ಇಲ್ಲಿ 21 ಟೈಮ್ಸು ನನ್ನ ವೀಡಿಯೋ ಏನಿದೆ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ. ಇಲ್ಲಿ ಸೆಕೆಂಡ್ಸು ಆ್ಯಂಡ್ ವ್ಯೂಸು ಕೂಡ ನೀವು ನೋಡ್ಬೋದು. ಇಲ್ಲಿ ವ್ಯೂಸು ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ಸೆಕೆಂಡ್ಸು ಬಂದುಬಿಟ್ಟು ಕೌಂಟ್ ಆಗ್ತಿದೆ. ಸೆಕೆಂಡ್ಸು ಆ್ಯಂಡ್ ಅಲಾರಮ್, ಇದು ಒಂಥರ ಅಲಾರಮ್ ಥರ ನಮ್ಮ ಸೆಕೆಂಡ್ಸ್ ಕೂಡ ಕೌಂಟ್ ಆಗ್ತಿದೆ. ಆ್ಯಂಡ್ ವ್ಯೂಸ್ ಕೂಡ ಎಷ್ಟು ವ್ಯೂಸ್ ಬರ್ತಿದೆ ಅದು ಕೌಂಟ್ ಆಗುತ್ತೆ. ಈಗ ವ್ಯೂಸ್ ಬಂದುಬಿಟ್ಟು ನನಗೆ 21 ಸಿಗೋದು. ಬಟ್ ಇದರಲ್ಲಿ ವಾಚ್ ಟೈಮ್ ಎಷ್ಟು, ವಿಡಿಯೋದು ಲೆಂತಿ ಎಷ್ಟಿದೆ ಅಷ್ಟು ವಾಚ್ ಟೈಮ್ ನನಗೆ ಸಿಗುತ್ತೆ. ಬಟ್ ಇದು ಬಂದುಬಿಟ್ಟು ಸ್ಟಾಪ್ ಆಗಬಾರ್ದು, ವಿಡಿಯೋ ಬಂದುಬಿಟ್ಟು ಸ್ಟಾಪ್ ಆಗಬಾರ್ದು, ಫುಲ್ ವಿಡಿಯೋವರೆಗೂ ನೋಡಿ. ಓಕೆನಾ. ಅದಾದಮೇಲೆ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಒಂದು ವಿಡಿಯೋದಲ್ಲಿ ನೀವು 100ಗಿಂತ ಕಡಿಮೆ ವಾಚ್ ಟೈಮೇ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ. 100ಗಿಂತ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಲೈಕ್ 80 ಇಲ್ಲ 70 ಇಲ್ಲ 85, 90 ಆ ಥರ ವಾಚ್ ಟೈಮ್ ಏನಿದೆ ಗೇನ್ ಮಾಡಿ. ಓಕೆನಾ. ಒಂದು ವಿಡಿಯೋದಲ್ಲಿ ಲಾಂಗ್ ವಿಡಿಯೋ ನೀವು ಮಾಡ್ತಾ ಇದ್ದೀರಾ ಅಂದರೆ ಆ ಥರ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ. ಸೊ ಒಂದು ವಿಡಿಯೋ ನಿಮ್ಮದು ಜಾಸ್ತಿ ವೀಡಿಯೋಸ್ ಇದ್ದರೆ ಲಾಂಗ್ ವೀಡಿಯೋಸು ಈ ಥರ ನೀವು ಹಾಕಿಬಿಟ್ಟು ಬಿಟ್ಬಿಡಿ. ಓಕೆನಾ. ನಿಮ್ದು ಏನಾಗುತ್ತೆ ಅದು ವ್ಯೂಸ್ ಕೌಂಟ್ ಆಗ್ತಾ ಇರುತ್ತೆ ಆ್ಯಂಡ್ ವಾಚ್ ಟೈಮು ಬಂದುಬಿಟ್ಟು ಕೌಂಟ್ ಆಗುತ್ತೆ. ಬಟ್ ನೀವು ಏನು ಮಾಡಬೇಕು, ನಿಮ್ಮದು 100ಗಿಂತ ಕಮ್ಮಿನೇ ಒಂದು ವೀಡಿಯೋದಲ್ಲಿ ವಾಚ್ ಟೈಮ್ ಗೇನ್ ಆಗಬೇಕು, ಆ ಥರ ಮಾಡಬೇಕು. ಸೊ ಮಲ್ಟಿಪಲ್ ವೀಡಿಯೋಸ್ ನಿಮ್ಮ ಹತ್ರ ತುಂಬ ವೀಡಿಯೋಸ್ ಇರುತ್ತೆ, ಸೊ ಒಂದೊಂದು ಹಾಕಿಬಿಡಿ. ಓಕೆನಾ. ಇದರಿಂದ ಏನಾಗುತ್ತೆ, ನಿಮ್ಮದು ಬೇಗ ಬಂದುಬಿಟ್ಟು ವಾಚ್ ಟೈಮ್ ಕೌಂಟ್ ಆಗಿಬಿಡುತ್ತೆ. ಆ್ಯಂಡ್ ಬೇಗ ನಿಮ್ಮದು ಏನಾಗುತ್ತೆ, ಏನು ವಾಚ್ ಟೈಮ್ ಕೌಂಟ್ ಆಗಿಬಿಡುತ್ತೆ ಆ್ಯಂಡ್ ಮಾನಿಟೈಸೇಷನ್ ಕೂಡ ಆಗಿಬಿಡುತ್ತೆ. ಓಕೆ. ಕಾಪಿ ಮಾಡಿಬಿಟ್ಟು ಮತ್ತೆ ಇಲ್ಲೇನು ಮಾಡಿ, ನೀವು ಆ್ಯಡ್ ಮಾಡಿ. ಓಕೆನಾ. ನಿಮ್ಮ ವಿಡಿಯೋದು ಏನಿದೆ ಲಿಂಕು ಆ್ಯಡ್ ಮಾಡಿ. ಲಿಂಕ್ ಆ್ಯಡ್ ಮಾಡಾದಮೇಲೆ ಮತ್ತೆ ಸೇಮ್ ನೀವು ಕ್ವಾಂಟಿಟಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪ್ಲೇ ಮಾಡೋಕ್ಕೆ ಬಿಡಿ. ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಹೆಂಗೆ ಮಾಡೋದು ಏನು ಎತ್ತ ಅಂತ. ನಿಮ್ಮದು ಏನಾಗ್ಬಿಡುತ್ತೆ, ಬೇಗ ಆಗಿಬಿಡುತ್ತೆ, ಕಂಪ್ಲೀಟ್ ಆಗಿಬಿಡುತ್ತೆ ವಿಡಿಯೋ. ವಾಚ್ ಟೈಮ್ ಏನಿದೆ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಎಲ್ಲ ಯಾವ ಥರ ಮಾಡಬೇಕು ಏನು ಎತ್ತ ಅಂತ. ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕೇಳ್ಬೋದು ನೀವು ಕಮೆಂಟಲ್ಲಿ.
ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಬೆಟರ್ ಇಂಟರ್ನೆಟ್ ಇರೋ ಜಾಗದಲ್ಲಿ ಮಾತ್ರ ನೀವು ಮಾಡಿದರೆ ಇದು ವರ್ಕ್ ಆಗೋದು. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.